ಅಲ್ಲ 8,80,000 ಆಯ್ತು. ಹ್ಞೂ 60 ಗ್ರಾಮಿನ ಸರಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟರು. ನಾವು 9 ಲಕ್ಷ ಕೊಡ್ರಿ ಅಂತ. ಅಲ್ಲ ಇಷ್ಟೊಂದು ರೇಟಿಂದು ಇಷ್ಟೊಂದು ಹೆಂಗೆ ಒಡವೆ ಮಾಡ್ಸೋರು ನೋಡಪ್ಪ ಜಾನಕಿರಪ್ಪ ಅಮ್ಮಯ್ಯ. ಅಯ್ಯಪ್ಪ 9 ಲಕ್ಷ ಕೊಡ್ರಿ ಅಂತ ನಾವು ಇಲ್ಲ 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 8.5 ಲಕ್ಷ ಕೊಡ್ತೀವಿ ಅಂದರು. ನಾವೆಲ್ಲ ಆಗಲ್ಲ ರೇಟ್ ಐತೆ ಅಂತೇಳಿ 8,80,000 ಇಸ್ಕೊಂಡು ಬಂದ್ವಪ್ಪ. ಸರ ಕೊಟ್ಟ 10 ಸೆನೆ ದಿನ ಬಿಡೋದು ಬೇಡ, ತಗೊಂಡೋಗ್ಬೇಡ ಬಾ ಅಂತೇಳಿ ತಗೊಂಡೋಗಿದ್ವಿ. ಅದು ಮುಚ್ಚಿ ಬರೋದಾಗೈತಿ. ಇದಾರೋ ಇಲ್ವೋ ಅಂತ ನೋಡಿ 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 ಬರ್ಬೇಕು ನಾನು ಈ ಮನೆಯಕ್ಕೆ. ಯಾಕಮ್ಮ ಏನಾಯ್ತು? ಯಾಕೆ ಬಂದಿದ್ದೆ ವಾಸಿ ಆಯ್ತು. ಅಲ್ಲೇನಿ ಅವರೆಲ್ಲ ನೀನೇ ತಾಂಡಿದ್ಯಾ ಕೊಡು ಅಂತೇಳಿ ಜೋರು ಮಾಡೋರು. ನೀನೇ ತಾಂಡಿದ್ಯಾ ಕೊಡು ಕೊಡು ಅಂತೇಳಿ ಎಷ್ಟು ಜೋರು ಮಾಡೋರು ಗೊತ್ತೇ. ಅಯ್ಯಪ್ಪ ಬಾಯಿಗೆ ಬಂದಂಗೆ ಮಾತಾಡೋರು. ಮಾತಾಡಲಿ ಏನು ತಾಂಡಾರ ಎಂಬತ್ತು ಏನು ಸಾಕ್ಷಿ ಐತಿ ಅಂತ ಕೇಳು ಅಷ್ಟೇ. ನಾವು ತಾಂಡಿದೀವಿ ಎಂಬತ್ತು ಏನು ಸಾಕ್ಷಿ ಐತಿ? ನಿಮ್ಮ ಹತ್ರ ಸಾಕ್ಷಿ ಇಲ್ಲ ಏನಿಲ್ಲ, ಸುಮ್ಮನೆ ಮಾತಾಡಬೇಡ್ರಿ ಅಂತ. ಅದೇ ಮತ್ತೆ ಅಲ್ಲ ನಾವು ತಗೊಂಡೋಗಿದ್ದೀವಿ ಎಂಬಕ್ಕೆ ಏನು ಸಾಕ್ಷಿ ಅಂತ ಕೇಳಬೇಕಾಯ್ತು ಕಣತ್ತೆ. ನಾನು ಹಂಗೆ ಅಂದೆ ಕಣಪ್ಪ. ಸುಮ್ಮನೆ ಹಿಂಗೆಲ್ಲ ಹೇಳ್ತೀರಲ್ಲ ಗೊತ್ತಾಗಲ್ವಿ. ನಾನೇ ತಗೊಂಡು ನಾನು ಆಸ್ಪತ್ರೆಗೆ ಹೋದಾಳು. ನಾನು ಈಗ ಬಂದಿದ್ದೀನಿ. ನಾನು ಆಸ್ಪತ್ರೆಗೆ ಹೋದಾಳು. ನಾನು ಎಲ್ಲಿಗೂ ಹೋಗಿಲ್ಲ. ನಾನು ಬೆಳಗ್ಗೆ ಎದ್ದೇಸ್ಕೆಲೇ 7:15 ಬಸ್ಗೆ ಹೋಗಿರೋದು ನಾನು. ನಾವು ಸಲ ತಗೊಂಡಿಲ್ಲ ಏನಿಲ್ಲ. ನೀವೇ ಬಚ್ಕೇಳು ನಾಟಕ ಆಡ್ತೀರಿ ಅಂತ ಹೇಳತ್ತೀನಿ ತಕ್ಕ ಪರದಾಡಿ ಬಂದೆ ಕಣಪ್ಪ. ಪರದಾಡ್ಕೊಂಬಂದೆ. ಬಿಡತ್ತೇವ ಮಾರಿದಿರಲ್ಲ ಒಟ್ಟು ಸವಾಸಲ್ಲ. ಯಾಕೆ ಸುಮ್ಮನೆ ಮಾರಿದ್ಮೇಲೆ ಮುಗೀತು. ಅದಕ್ಕೆ ಮತ್ತೆ ಈಗ ನಾನು ತಪ್ಪಿ ಸಿಕ್ಕಾಕಬಾರ್ದು. ಮತ್ತೆ ನಮ್ಗೆ ಒಳ್ಳೇದು ಮಾಡ್ತೈತೆ ಅಂದ್ರೆ ನಾವ್ಯಾಕೆ ಬೇಡಂಬ. ಅದೇ ಮತ್ತೆ ಏನು ಕಮ್ಮಿ ಆಗಿಲ್ಲ 7 ಎಕರೆ ಹೊಲ ಐತೆ ಮಾಡಿಸ್ಕೊಂತಾರೆ. ಅದೆಲ್ಲ ಅವ್ರಿಗೆ ಏನು ಸಿಗಲ್ಲ. ಇಂಥವೆಲ್ಲ ಕಂಡು ಹಿಡಿಯೋಕ್ಕೂ ಆಗಲ್ಲ. ಹೆಂಗತ್ಲಿಗೆ ಒಳ್ಳೆ ಕೆಲಸ ಮಾಡಿ ಎಮ್ಮೆ ಟೈಮ್ ಸರಿಯಾಗಿ ಅಲ್ಲೇ ಬಿಚ್ಚಿಕ್ಕೆ ಹೋಗೈತೆ. ನೀನು ಎತ್ಕೊಬಿಟ್ಟಿದ್ಯಾ ಕಣಮ್ಮ. ಬಿಡು ನಿಜ ಗ್ರೇಟ್. ಹೋಗಿ ಊಟ ಹೋಗೇ ತರೋ ಊಟಕ್ಕೆ ಇಕ್ಕೋಗ ಅಮ್ಮಗೆ. ನಾನು ನಂಬ್ತಾ ಹೋದೆ ಹಂಗೇನೆ ಹಿಂಗೆ ಬಂದು ಓಸೋನು. ಅದಕ್ಕೆ ಉಣ್ಲಿಲ್ಲ ತಿನ್ಲಿಲ್ಲ. ನಾನು ಅದಕ್ಕೆ ಅದೇ ಬಂದು ಬಿಡತ್ತ ಅಂತೇಳಿ ಅದಕ್ಕೆ ಅದೇ ಬಂದ್ಬಿಟ್ಟೆ. ಬಿಡತ್ತ ಮಾರ್ಕೊಂಬಂದ್ಬಿಟ್ಟಿದ್ರಲ್ಲ ಬೇಗ ತಗೊಂಡೋಗಿ. ಮಾರ್ಕೊಂಬಂದಿದ್ದೆ ಒಳ್ಳೇದಾಯ್ತು. ನಾನೇ ಅದಕ್ಕೆ ಯಾರು ತಗೊಂಡು ಅಂಜಲೆ ಯಾಕಂತ ಸಮೇತ ನಾನು ಯಾವತ್ತೂ ಹೇಳಿಲ್ಲ. ಎಲ್ಲ ಹಿಂಗೈತೆ ಕಣಕ್ಕಂತಲೂ ಹೇಳಿಲ್ಲ. ಮತ್ತು ಅವಳ ಬೇಳೆ ಸುಮ್ಮನಿರಲ್ಲ. ಯಾರು ತಗೋಣ ಸಡನ್ನಾಗಿ ಹೇಳ್ತಾಳೆ. ನಿನ್ ತಗೋ ಚೆನ್ನಾಗಿರ್ತಾಳೆ ಎಲ್ಲರಿಗೂ ತಂದಿಕ್ತಾಳೆ. ಅದಕ್ಕೇನೆ ನೀನು ಸುಮ್ಮನೆ ಏನೂ ಗೊತ್ತಿಲ್ದಾಳಂಗೆ ಸುಮ್ಮನೆ ಇದ್ಬಿಡು. ಯಾತಿ ಹೇಳಕ್ಕೋಬೇಡ. ಅಂಜಲೆಗೆ ಯಾತೆಲ್ಲ ಹಿಂಗಾಯ್ತು ಹಿಂಗೆ ಮಾಡಿದ್ರು ಏನು ಎತ್ತ ಹಿಂಗೆಲ್ಲ ಬೈದರು ಅಂತೇಳಿ ಹೇಳಕ್ಕೆ ಹೋಗ್ಬೇಡ. ಸುಮ್ಮನಿರು. ನಾವೇನು ತಗೊಂಡಿಲ್ಲ ಅಂದಮೇಲೆ ನಮ್ಗೆ ಯಾಕಾಗುತ್ತೆ? ಎರಡೆಳೆ ಸರ ನಾವು ಏನು ತಗೊಂಬನ ಅಂತೇಳಿದ್ದೀನಿ. ನಾವು ಅದನ್ನೆಲ್ಲ ಕದಿಯೋಕ್ಕಾಗುತ್ತೆ? ನಾವು ಕದಿಯಲ್ಲ. ಹಂಗೆ ಹಿಂಗೆ ಅಂತ ನಾನು ಸರಿ ಮಾತಾಡಿದೆ ನೋಡು. ನಾವೈತೆ ಕದಿದು ನಾವು ಕದಿಯಲ್ಲ, ನಾವು ಅಂತಾರಲ್ಲ ಅಂತೇಳಿ ಹೇಳಿ ಬಂದಿದ್ದೀನಿ. ಜಾನಕಿಗೆ ಒಂಥರ ಇವಾಗ ನಾನೇ ದೊಡ್ಡಿದ್ದು ಅನ್ನಂಗೆ ಆಗಿತ್ತು. ನಮ್ಮಪ್ಪ ನಮ್ಮಮ್ಮ ಬೇರೆ ಬಂದಿದ್ದಾರೆ. ಅವರು 2 ಸರ ಮಂಗಲ್ಯ ಸರ ನನಗೆ ಮಾಡಿಸ್ಕೊಟ್ಟು ಇವರು ಮಾಡಿಸ್ತಾ ಸಂಜು ಇವಾಗ ನಾನು ಮಾಡಿಸ್ಕೊಂಡಿದ್ದೀನಿ ಅಂತೇಳಿ ಬಲು ದೌಲತ್ತಿತ್ತು ಅವ್ರಿಗೆ. ಅವ್ರು ಹೆಂಗೆ ಕೇಳಬೇಕು ಅಂತ ಬಂದು ನಿನ್ನ ತಗೊಂಡಿದ್ಯಾ ಕೊಡು ಅಂತ ಪಾಪ. ಏನು ಮಾಡೋಣ, ನಾವು ಬರೋಣ ಅನ್ಕೊಂಡ್ವಿ, ಬರೋಕ್ಕಾಗಲಿಲ್ಲ ಕಣ. ಮತ್ಲಾಗೆ ನೀನು ಹೊರಕ್ಕೆ ಬರಲಿಲ್ಲ. ಅಲ್ಲ ಬಿಡು, ಏನು ಇವಾಗೇನು ಗೊತ್ತಾಗಲ್ಲ ಯಾರಿಗೂ. ನಾವು ಹೇಳಿರ್ತಾನೆ ಗೊತ್ತಾಗೋದು. ನಾವು ಯಾರ್ತಾಗೇನು ಮಾತಾಡೋದಲ್ಲ. ಏನಾನ ಮಾಡ್ಕೊಂಬೇಡ ಸುಮ್ಕಿರು. ಯಾರ್ತಾಗ ಯಾತು ಮಾತಾಡೋದು ಬೇಡ. ಯಾತೋ ಬೇಡಮ್ಮ. ಬಾರತ್ತೆ ಬಾ. ಅವರು ಏನಾನ ಅನ್ಕೊಂಬ್ಲೇಳು ಬಾ. ಒಂದು ತುತ್ತಿಕ್ ನೋಡಿ. ತುಂಬ ನೋಡಿ ತುಂಬ ಮುಂಡತ್ತ ಯಾತನ ಒಂದು ಮಾಡೋಣ. ಇನ್ನೇನು ಮಾಡೋಣ. ನಡಿಯಮ್ಮ ಒಳಕೋದ ನೋಡಿ ಕರೀರಿ. ಶಂಕ್ರಿ ಬಾರ ಅಂತೇಳಿ. ಬಾರ ಇಲ್ಲಿ ಬಾರಲ್ಲ ಶಂಕ್ರಿ. ಅಕ್ಕ ಯಾವಾಗ ಬಂದ್ರಿ? ಬರ್ರಿ ಊಟ ಮಾಡ್ಬರ್ರಿ. ಬೇಡಮ್ಮ ಊಟ ಏನು ಮಾಡ್ಕೊಂಬಂದ್ವಿ. ನೀವು ಯಾವಾಗ ಬಂದ್ರಿ? ನಿಮ್ಮನ್ನೇ ಬರೋ ದಾರಿನ ಕಾಯ್ತಿದ್ವಿ ನಾವು. ಯಾಕಕ್ಕ ಏನಾಯ್ತು? ನೀನು ಇರ್ಲಿಲ್ವಲ್ಲ ಅಪ್ಪಳಿ ಒಂದಿಟ್ಟು ಬುದ್ಧಿ ಹೇಳೋದು ಕಲಿ. ಬುದ್ಧಿ ಹೇಳೋಣ ಅಂತ ನೀನು ಹೇಳ್ತೀಯ. ನಾನೇ ಬುದ್ಧಿ ಹೇಳೋದ? ಏನೋ ಮಾಡಬೇಕಾಗುತ್ತೆ. ನೀನೇನೆ ಬುದ್ಧಿ ಹೇಳು ಪದ್ಮ. ಅಲ್ಲ ಅವನು ಯಾರೋ ಒಬ್ಬ ಹುಡುಗ ಬಂದಿದ್ದ ಬಾಕ್ಲಿಕೆನ. ಅಮ್ಮ ಇನ್ನೂ ನೋಡ್ತು, ನಾವು ನೋಡಿವಿ. ಇಲ್ಲಿ ಕೂತ್ಕೊಂಡು ಅಲ್ಲಿ ಕಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಸರಿಯಾಗಿ ಬಿಗಿ ಮಾಡು ಪದ್ಮ. ಡ್ಯಾನ್ಸ್ ಕಲಿತಾಗಳರು ಮನೆ ತಕ್ಕ ಬರೋ ಅಂಥದ್ದೇನಿಲ್ಲ. ಅಲ್ಲೇನಾಯ್ತು ಅಷ್ಟು ನೋಡ್ಕೊಂಡು ಹೋಗ್ಬೇಕು. ಏನು ಹಂಗೇನೆ ಅಯ್ಯೋ ನನ್ನ ಮೇಲಂತೂ ಎಷ್ಟು ಇದು ಮಾಡ್ತಾರೆ. ಬಿಡು ಹೋಗ್ಲಿ ಅಂತೇಳಿ ಎಷ್ಟು ಅನುಸರಿಸ್ತಾ ಇದ್ದೀನಿ ಗೊತ್ತಾ ಪದ್ಮ. ಆ ಹುಡುಗರು ಎಷ್ಟು ಇದನ್ನು ಮಾಡ್ತಾ ಇದ್ದಾವೆ. ಅವ್ರು ಮಾಡೋದು ನಿನಗೆ ಗೊತ್ತಿಲ್ಲ. ಅವ್ರು ಏನು ಮಾಡಲ್ಲ ಕಣಕ್ಕ. ಏನು ಮಾಡಲ್ವಂತೆ. ನಾವು ಕಣ್ಣಾರೆ ನೋಡಿರೋದಕ್ಕೆ ಹೇಳಿರೋದು. ಅವಳಂತಾಳು ನಿನ್ನ ಮಗಳು ಸ್ವಾತಿ ಮುತ್ತು ಇಬ್ಬರು ಅವರೇನೆ. ಇಬ್ಬರು ಜೊತೆ ಆಗ್ಬಿಟ್ಟು ಅಕ್ಕತಂಗಿಯವ್ರು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಹೇಳ್ತೀನಿ. ನನಗೆ ಗೊತ್ತೈತಿ ಏನು ಮಾತಾಡಬೇಕು ಏನು ಹೇಳಬೇಕು ಅಂತೇಳಿ. ಯಾರು ಬೇರೆಯವರೆಲ್ಲ ಸುಮ್ಮನೆ ಬರ್ಕೊಡ್ದು ಅಷ್ಟೇ. ಬಂದರೆ ಅದ್ರ ಕತೆನೇ ಬೇರೆ. ಏನಕ್ಕ? ಅಲ್ಲ ಕಣ, ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಹಿಂಗೆ ಮಾಡೋದವಳು ಇಂಥ ಮಾಡಬಾರ್ದವಳು.
ಅಲ್ಲ ಅವಳು ಫ್ರೆಂಡ್ಸ್ ಅವರು ಅಂತ ಹೇಳಿದ್ಲು ಪಾಪ, ಬೆಳಿಗ್ಗೆನೇ ಹೇಳಿದ್ಲು ನಂತಾಗೆ. ಅಂತ ಹೇಳಿದ್ಲು ಕಣಕ್ಕ, ಫ್ರೆಂಡ್ಸ್ ಅಂತೇಳಿ. ಸುಮ್ಮನಿರಿ, ಯಾಕೆ ಬೇಜಾರು ಮಾಡ್ಕೊಂತೀರ? ಅವೆಲ್ಲ ಏನು ತಲೆ ಕೆಡಿಸ್ಕೊಂಡತ್ಲಾಗೆ. ಹೇಳು, ಸುಮ್ಮನಿರೋದು ಬಿಟ್ಟಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಸಲ ಕಾಲಲ್ಲಿಲ್ಲಕ್ಕ. ಎಷ್ಟು ಚೆನ್ನಾಗಿರೋದು ಗೊತ್ತಾ? ಅಯ್ಯೋ, ಭಾಳ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಬೇಜಾರು ಮಾಡ್ಕೋಬೇಡ ಬಿಡಪ್ಪ, ಯಾಕೆ ಬೇಜಾರು ಮಾಡ್ಕೊಂತಿಯಲ್ಲ? ನಾವು ಇದ್ದಿದ್ದಂಗೆ ಹೇಳಿರೆ ನನ್ನ ಮಗೊಂದು ಅಲ್ಲಿ ಮಗೊಂದು ಇಬ್ಬರಳ್ಗೂ ಎರಡೂ ಕೊಟ್ಟು ಮಾಡು. ಅಕ್ಕ, ಪದೇ ಪದೇನ ಕೇಳಬೇಡ್ರಿ ಸರಿನಾ? ನಾವು ರಿಲೇಷನಾಗೆ ಕೊಡಲ್ಲ, ನಿಮ್ಗೂ ಕೊಡಲ್ಲ, ಯಾರಿಗೂ ಕೊಡಲ್ಲ. ಹೂನಕ್ಕ, ನಾನು ಆಲೇನೇ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ, ಬೇಡ ಯಾರಿಗೆ ಕೊಡೋದು ಬೇಡ ಅಂತ. ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಸಿಟ್ಟು, ಯಾಕೆ ಬೇಡ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ. ಇನ್ನು ಸದ್ಯಕ್ಕೆ ನಾವು ಮದುವೆ ಮಾಡಲ್ಲ ನಮ್ಮ ಹುಡುಗರ್ದ. ಮಾಡಲ್ವ ಇಂತಿ ಇವ್ ನೋಡಿ, ಇಂಥ ಅವತಾರಗಳು ಆಡ್ತಾವೆ. ನೀನು ಇಲ್ದಾಗ ಅವ್ರು ಯಾರೋ ಬಂದಿದ್ರು ಕಾಣ. ಒಬ್ಬ ಗಂಡಸ್ ನಮ್ಮ ತನಯಪ್ಪ, ನಾನು ಯಾರೋ ಬಂದು ಶಾನೆ ಅವತ್ತಿನ ತಕ ಇದ್ದು ಹೋದ. ಹೇಳಿಲ್ಲೇನಪ್ಪ ಫ್ರೆಂಡು ಡ್ಯಾನ್ಸ್ ಕ್ಲಾಸ್ ಹತ್ರ ಬರ್ತೀನಿ, ಟೈಮ್ ಐತೆ, ಒಂದು ಟೈಮ್ ಬರ್ತೀನಿ ನಿಮ್ಮ ಮನೆಗೆ ಅಂತೇಳಿ. ಅವ್ರು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾ ಬೇಡ ಅಂತ ಹೇಳೋಕ್ಕಾಗುತ್ತೆ ನೋಡು. ಇವತ್ತು ಏನೇನೋ ತಪ್ಪಾಗಿ ತಿಳ್ಕೊಂಡವ್ರೆ. ಇಲ್ಲಾಡಕ್ಕ, ಹಂಗೆಲ್ಲ ತಪ್ಪಾಗಿ ತಿಳ್ಕೊಬೇಡ್ರಿ. ಅಲ್ಲ, ನೀವು ನಮ್ಮದೇ ಆಗಿ ನಮಗೆ ಇದು ಮಾಡಿ ನೀವು ಈ ರೀತಿ ತಪ್ಪಾಗಿ ತಿಳ್ಕೊಂಡ್ರೆ ಹೆಂಗಕ್ಕ? ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ಈಗ ನಾವು ಯಾರಿಗೂ ಕೊಡಲ್ಲ, ಸುಮ್ಮನೆ ಇಬ್ಬರು ಇದ್ದಾರೆ, ಇಬ್ಬರೂ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡೋಣ, ಇಬ್ಬರು ಸವಾಸನೂ ಬೇಡ ಅಂತೇಳಿ ನಾವು ಯಾರಿಗೂ ಕೊಡಲ್ಲ. ನಮ್ಮ ಮಕ್ಕಳನ್ನ ಇನ್ನೂ 2 ದಿನ ಲೇಟ್ ಆಗಲೇಳು ಒಳ್ಳೆ ಮನೆ ಸೇರಿಸ್ಬೇಕು ಅಂಬೋದೇ ಇರೋದು ನಮಗೆ. ಅವಳಂತೂ ಮರ್ಯಾದೆ ತರಲ್ಲ ಕಣೆ ಪದ್ಮ. ಅಲ್ಲ ನೋಡಿ, ಅಮ್ಮ ಹೇಳೋದು ನೋಡಿದ್ರೆ ನನಗೆ ಸಿಟ್ಟು ಬಂದಂಗೆ ಆಗುತ್ತೆ. ಮರ್ಯಾದೆನ ತರ ಅಂತವಳಲ್ಲ ಅಂತ ಅನ್ನಿಸ್ತಾ ಐತೆ. ಅತ್ತೆ, ನೀನು ಏನೇನ ಮಾತಾಡ್ಬೇಡ, ಸುಮ್ಕಿರು. ವಜ್ಜಿ ಹೇಳುತ್ತೆ ಅಂತೇಳಿ ವಜ್ಜಿ ಮಾತೆಲ್ಲ ನಾನು ಕೇಳಬೇಡ. ನೀನು ವಜ್ಜಿ ಮಾತು ಯಾಕೆ ಕೇಳ್ತೀಯ? ಕೇಳಬೇಡ. ಏಯ್ ಮುಚ್ಚ ಬಾಯಿ. ನಾನು ನೋಡಿರೋದು ಕೇಳಿರೋದು. ಇವ್ರು ಯಾಕೆ ಹಿಂಗೆ ಹೇಳ್ತಾರೆ ಹೋಗಜ್ಜಿ, ಅಲ್ಲೆಲ್ಲ ನಾ ಕುಕ್ಕ ಅಲ್ಲ ಯಾರು ಮಂತಾಗ ನಾ ಕುಕ್ಕಳು ಹೋಗಜ್ಜಿ ಅಂತ ದಬ್ಬಿದ್ರು. ಅದೇ ಮತ್ತೆ ಇಲ್ಲಿ ಅವತಾರಗಳು ಆಡಾಕಿ ಇವನು ಹೇಳಿದ್ರೆ ಕೇಳಲ್ಲ. ಹಂಗೆಲ್ಲ ಏನಿಲ್ಲ, ನಮಗೂ ಕೊಡಬೇಕೆಂಬುದಿತ್ತು. ಯಾಕೆ ಸುಮ್ಮನೆ ಬೇಡ, ಒಂದೇ ಸಂಬಂಧಿಕರಾಗ ಅಲ್ಲೆಲ್ಲೆಲ್ಲೆಲ್ಲೆ ಸುಮ್ಮನೆ ಯಾಕೆ ಅಷ್ಟುನತ್ತ ಅಂತೇಳಿ ಇವಾಗ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಸುಮ್ಮನೆ ಯಾತೈತೆ ಹೇಳ್ತಾರೆ ಕಣಪ್ಪ. ಮುಚ್ಚ, ಯಾರು ಸುಮ್ಮನೆ ಹೇಳಲ್ಲ. ಅದು ಹೆಂಗೆ ಹೇಳ್ತಾರತ್ತ ಸುಮ್ಮನೆ ಹೇಳ್ತಾರೆ ಅಂತ ಹೇಳ್ತಾಳೆ. ನಮಗೇನೇನು ತಲೆ ಕೆಟ್ಟೈತೆ? ಸುಮ್ಕೆ ಹೇಳ್ತಾರೆ ಅಂತೀಯಲ್ಲ. ಮೇಡಮ್ ಹೋಗ್ಲಿ, ನಾನು ಮಾತಾಡ್ತೀವಿ ಸ್ವಾತಿ. ಸುಮ್ಮನೆ ನಾನು ಮಾತಾಡ್ತೀನಿ, ನೀವು ಮಾತಾಡಬೇಡ್ರಿ. ಅಲ್ಲ ಸಿಲ್ಲಕ್ಕಲ್ಲಕ್ಕ, ನಾವಿಬ್ಬರು ಹೋಗಿರೋದು ನಿಜ. ನಮಗೂ ಹೇಳಿದ್ಲ ಅವಳು. ನಮ್ಮ ಸ್ವಾತಿಗಳಮ್ಮ ಹಿಂಗೆ ನಮ್ಮ ಕಷ್ಟಕ್ಕಾಗಿರೋ ಅಂಥವ್ರು, ತುಂಬ ಹತ್ರವಾಗಿರೋ ಅಂಥವ್ರು ಇಂಥವ್ರನ್ನ ನಾಳೆ ಕರ್ಕೊಬರ್ತೀನಿ ಅಂತೇಳಿ ಪಾಪ ಹೇಳಲ್ಲು ನನ್ನ ಮಗಳು. ಏನೋ ಇಲ್ಲದ ತಾಬತ್ತೀವಿ, ಬೇಕಾದರೆ ಏನೋ ನೀರಾದ್ರೆ ಬೇಕಾದರೆ ಮಾಡ್ಕೊಂಡು ಕೊಡು, ಏನಾದರೂ ತಿನ್ನೋದು ಉಣ್ಣೋದು ಏನು ಕಡಿಮೆ ಮಾಡಬೇಡ, ಎಲ್ಲ ಚೆನ್ನಾಗಿ ನೋಡ್ಕೊ ಅಂತೇಳಿ ನನಗೆ ಯಾರ ಹಂಗೆ ಅಂದರು. ಚೆನ್ನಾಗಿ ನೋಡ್ಕೊಂತೀವಿ ನಿಮ್ಮನ್ನು, ನಿಮ್ಮನೆ ಹೆಣ್ಮಕ್ಳು ಅಂತ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತೀವಿ, ಅವ್ರನ್ನೂ ನೋಡ್ಕೊಂತೀವಿ. ನಮಗೇನೋ ಅದೇ ಇರೋದು. ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕು ಅನ್ನೋದೇ ಇರೋದು. ಸರಿ ಆಯಿತು ಪದ್ಮ, ಇವಾಗ ಫಸ್ಟು ನೀನು ಹುಡುಗರಿಗೆ ಬುದ್ಧಿ ಹೇಳಿ ಗೌರವಾಗಿ ಇರೋದು ಕಲಿ. ಸುಮ್ಮನೆ ಮನೆ ಮಂತ ಅನ್ನೋದು ಎಲ್ಲ ತೆಗಿಬಾರ್ದು. ನಮ್ಮ ಅಪ್ಪನೇ ಆಗಲಿ ಎಲ್ಲರೂ ಅಷ್ಟು ಅಚ್ಚುಕಟ್ಟಾಗೆ ನೀಟಾಗಿ ಇದ್ದಾರೆ. ನಮ್ಮ ಅಪ್ಪನೇ ಆಗಲಿ ನೀವು ನೀಟಾಗಿ ಎಲ್ಲನ ಇದು ಮಾಡ್ಕೊಂಬದು ನೋಡ್ರಿ ಅಷ್ಟೇ. ಸುಮ್ಮನೆ ಇವಾಗ ನಮ್ಮ ಪಾಟಿಗೆ ನಾವು ಚೆನ್ನಾಗಿದ್ದಾಗ ಏನೂ ಕಾಣಿಸಲ್ಲ. ಮತ್ತು ಇವಾಗ ನೋಡಿ ಹಿಂಗೆ ಹೇಳಿರೋದಕ್ಕೆ ನನ್ನ ಮೇಲೆ ಸಿಟ್ಟು ಅವಳಿಗೆ. ಇವತ್ತೇ ಹೇಳಿದ್ಲಲ್ಲ ಅಂತೇಳಿ ಮಾಡ್ಕೊಂಬ್ಲಿ ಹೇಳು ಸಿಟ್ಟ. ನಾವು ಮತ್ತೆ ಹೇಳ್ದಂಗೆ ಇರ್ತೀವಿ. ಇಲ್ಲೇ ಇಟ್ಕೊಂಡು ಇಂಥ ಮಾಡಿರಿ. ಹೇಳೆ ಪದ್ಮ, ಹೇಳು. ಸದ್ಯಕ್ಕಂತೂ ಇವಾಗ ಯಾತು ಹೇಳೋಕ್ಕಾಗಲ್ಲ. ನಾನಂತೂ ಬೇರೆ ಕಡೆಗೆ ಅಪ್ಪ ಕೊಡೋದು. ನಾನು ಎಷ್ಟೆಷ್ಟ 2-3 ಸತಿ ಹೋಗಿದ್ದೀನಿ. ಏನಾನ ಮಾಡಿ ನಮ್ಮ ಪದ್ಮನ್ನ ಮಾತಾಡ್ಸ್ಕೊಂಡು ಚೆನ್ನಾಗೆ ಕರ್ಕೊಂಡು ಹೋಗ್ಬೇಕು ಅಂಬೋದು ಇರೋದು ನಿಮಗೆ. ನಮಗೆಲ್ಲ ಚೆನ್ನಾಗಿ ಗೊತ್ತೈತೆ ನಿಮ್ಮ ಪ್ಲ್ಯಾನ್ ಎಲ್ಲನ. ಅಯ್ಯೋ ದೇವ್ರಿ, ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ ನಮಗೆ. ಅಯ್ಯೋ, ಏನೋ ಮಾಡ್ತಿದ್ವಿ, ಹಿಂಗೆ ಇದೊಳ್ಳೆ ಸವಾಸ ಆಗ್ಬಿಡ್ತು ಹೋಗತ್ಲೆ. ಏನು ಮಾಡೋದು? ನೋಡಿದ್ರಲ್ಲ ವೀಕ್ಷಕರೇ, ಸಿಲ್ಲಿಲಲ್ಲಿ ಇಬ್ಬರು ಸೇರಿಕೊಂಡು ನನ್ನ ಮಕ್ಕಳ ಬಗ್ಗೆ ಫಿಟ್ಟಿಂಗ್ ಇಡ್ತಾ ಇದ್ದಾರೆ. ನಾವೇನಂದರೆ ತಲೆ ಕೆಡಿಸ್ಕೊಂಬಲ್ಲ, ಸುಮ್ಮನೆ ಆರಾಮಾಗಿ ಇದ್ದುಬಿಡ್ತೀವಿ. ನಾವೇನು ಅಷ್ಟೊಂದೆಲ್ಲನ ಇದು ಮಾಡ್ಕೊಂಬಕ್ಕೆ ಹೋಗಲ್ಲ ಬಿಡತ್ಲ, ಹೋಗ್ಲಿ. ಸುಮ್ಮನೆ ಪದ್ಮ. ಓಕೆ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಅಜ್ಜಿ ಬೇರೆಯೇ ಈ ರೀತಿ ಅರ್ಜೆಂಟ್ ಮಾಡ್ತಾಯಿದ್ರು. ಅವ್ರಿಗೆ ಹಾಕಿ ಕಳಿಸಿ ಇವಾಗ ನಾವು ಇವ್ರನ್ನ ನೋಡ್ಕೋಬೇಕು, ಹೆಣ್ಮಕ್ಳನ್ನ ನೋಡ್ತಾ ಇರಿ. ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.